ನಮಸ್ಕಾರ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಚರಣೆ ಬರ್ನಾಡ್. ಜೂನ್ 19, 2020 ತಮಿಳುನಾಡಿನ ತೂತುಕುಡಿಯಲ್ಲಿ ಅತ್ಯಂತ ಕ್ರೂರವಾಗಿರುವಂತಹ ಒಂದು ಘಟನೆ ನಡೀತದೆ. ಕೊರೋನಾ ಟೈಮ್, ಅದು ಲಾಕ್ಡೌನ್ ಹಾಕಿದ್ರು. ಜಯರಾಜ್ ಎನ್ನುವವರು ರಾತ್ರಿ 9 ಗಂಟೆಯವರೆಗೆ ತಮ್ಮ ಮೊಬೈಲ್ ಅಂಗಡಿಯನ್ನು ಓಪನ್ ಆಗಿ ಇಟ್ಟಿದ್ರು. ಸಾತನ್ಕುಲಂ ಪೊಲೀಸ್ ಸ್ಟೇಷನ್ ನ ಪೊಲೀಸರು ಬಂದು ಜಯರಾಜ್ ಅವರನ್ನ ಹೊತ್ಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ. ಇದನ್ನು ತಿಳಿದಂತ ಅವರ ಮಗ ಬೆನ್ನಿಕ್ಸ್ ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅವರನ್ನು ಸೇರಿಸಿ ಲಾಕ್ಅಪ್ ನಲ್ಲಿ ಹಾಕ್ತಾರೆ. ಸೊ ಇಬ್ಬರನ್ನ ಬಟ್ಟೆ ಬಿಚ್ಚಿಸಿ ಮೇಜಿಗೆ ಕಟ್ಟಿ ಹಾಕಿ ಹೊಡಿತಾರೆ. ರಾತ್ರಿ ಪ್ರತಿ 10 ನಿಮಿಷಕ್ಕೊಮ್ಮೆ ಲಾಠಿಯಿಂದ ಅವರಿಗೆ ಹೊಡಿತಾರೆ. ರಕ್ತ ಚಿಮ್ಮುತ್ತದೆ. ಮಾರನೇ ದಿನ ಇಬ್ಬರನ್ನ ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗಿ ಎಲ್ಲಾ ಸರಿ ಇದೆ, ಆರೋಗ್ಯವಾಗಿದ್ದಾರೆ ಅಂತ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ತಾರೆ. ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಿ ಮತ್ತೆ ಜೈಲಿಗೆ ಹಾಕ್ತಾರೆ. ಸೊ ಜಯರಾಜ್ ಮಗ ಬೆನ್ನಿಕ್ಸ್ 2020 ಜೂನ್ 22 ಪೊಲೀಸ್ ಕ್ರೂರತೆಗೆ ಬಲಿಯಾಗಿ ಸಾವನ್ನಪ್ತಾರೆ ಲಾಕ್ಅಪ್ ನಲ್ಲಿ. ಜಯರಾಜ್ ಅವರು ಜೂನ್ 23 ನಿಧನರಾಗ್ತಾರೆ. ಸೊ ಇದಾಗಿ 6 ವರ್ಷಗಳಾದ ಮೇಲೆ, ಅಂದ್ರೆ ಮಾರ್ಚ್ 23, 2026 ಮಧುರೈನ ಫಸ್ಟ್ ಅಡಿಷನಲ್ ಡಿಸ್ಟ್ರಿಕ್ಟ್ ಮತ್ತೆ ಸೆಷನ್ ಕೋರ್ಟ್ ಈ ಎಲ್ಲ 9 ಪೊಲೀಸ್ ಅಧಿಕಾರಿಗಳನ್ನ ಕೊಲೆ ಆರೋಪದಲ್ಲಿ ತಪ್ಪಿತಸ್ಥರೆಂದು ಘೋಷಣೆ ಮಾಡ್ತದೆ. ಮಾರ್ಚ್ 30, 2026 ಶಿಕ್ಷೆ ವಿಧಿಸಲಾಗ್ತದೆ. ಸಿಬಿಐ ಚಾರ್ಜ್ ಶೀಟ್ ನ ಪ್ರಕಾರ ಸಂಜೆ 7:45 ಬೆಳಗ್ಗೆ 3 ಗಂಟೆಯ ನಡುವೆ ಸಾತನ್ಕುಲಂ ಪೊಲೀಸ್ ಠಾಣೆಯೊಳಗಡೆ ಅವರನ್ನ ಕೂಡಿ ಹಾಕಿ ಗಂಟೆಗಳ ಕಾಲ ಹಲ್ಲೆಯನ್ನ ನಡೆಸಲಾಗಿತ್ತು. ದೇಹದ ತುಂಬಾ ಗಾಯಗಳಾಗಿದ್ವು. ಅವ್ಯಾಚ್ಯ ಪದಗಳಿಂದ ನಿಂದಿಸಿದ್ರು. ಪಕ್ಕದ ಅಂಗಡಿಯಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ಅಂತದ್ದೇನು ನಡೆದಿಲ್ಲ ಎನ್ನುವುದನ್ನ ತೋರಿಸಲಾಗಿತ್ತು. ತಾವು ಮಾಡದ ತಪ್ಪಿಗೆ ಪೊಲೀಸ್ ಕ್ರೌರ್ಯಕ್ಕೆ ಇಬ್ಬರು ಅಮಾಯಕರು ಬಲಿಯಾಗಿದ್ರು. ಎಸ್, ಇದು ಒಂದು ಕತೆ. ಆದ್ರೆ 100 ಕಸ್ಟೋಡಿಯಲ್ ಕಿಲ್ಲಿಂಗ್ಗಳು ನಮ್ಮ ದೇಶದಲ್ಲಿ ಸದ್ದಾಗದಂತೆ ನಡೆದಿವೆ. ಪೊಲೀಸ್ ಕ್ರೌರ್ಯಕ್ಕೆ ಜನರು ಬಲಿಯಾಗಿದ್ದಾರೆ. ತೂತುಕುಡಿ ಸಾತನ್ಕುಲಂ ಕಸ್ಟೋಡಿಯಲ್ ಮರ್ಡರ್ ಸಂಬಂಧ ತಪ್ಪಿತಸ್ಥರಿಗೆ ಶಿಕ್ಷೆ ಘೋಷಣೆಯಾದಂತೆ ಇಂತಹ ಕ್ರೌರ್ಯದ ಬಗ್ಗೆ ಭಯಾನಕ ಅಂಕಿಅಂಶವೊಂದು ಕೇಂದ್ರ ಸರ್ಕಾರ ನಮ್ಮ ಮುಂದೆ ಇಟ್ಟಿದೆ. ಭಾರತದಲ್ಲಿ 2025ರಿಂದ 2026 ಅಂದ್ರೆ 2026 ಮಾರ್ಚ್ 15 170 ಕಸ್ಟಡಿ ಸಾವುಗಳು ದಾಖಲಾಗಿವೆ. ಇದು ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಮಾಹಿತಿ. ಕಳೆದ 5 ವರ್ಷಗಳಲ್ಲಿ ಪ್ರತಿ ವರ್ಷವೂ 140ರಿಂದ 176 ನಡುವೆ ಕಸ್ಟಡಿ ಸಾವುಗಳು ನಡೆದಿವೆ. ಆದ್ರೆ ಈ 5 ವರ್ಷಗಳಲ್ಲಿ ಕಸ್ಟಡಿ ಸಾವುಗಳಿಗೆ ಸಂಬಂಧಿಸಿದ ಕೇವಲ ಒಂದೇ ಒಂದು ಪ್ರಕರಣದಲ್ಲಿ ಮಾತ್ರ ಶಿಸ್ತುಬದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಆ ಒಂದು ಕೇಸ್ ಕೂಡ ತಮಿಳುನಾಡಿನಲ್ಲಿ ಮಾತ್ರ ನಡೆದಿದೆ. ಸೊ ಈ ಮಾಹಿತಿಯನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂದ್ರೆ NHRC ಮಂಗಳವಾರ ಮಾರ್ಚ್ 24 ಸಂಸತ್ತಿಗೆ ಸಲ್ಲಿಸಿತ್ತು. ಕಳೆದ 5 ವರ್ಷಗಳಲ್ಲಿ ಕಸ್ಟಡಿ ಸಾವುಗಳ ಸಂಖ್ಯೆ ಭಯಾನಕವಾಗಿದೆ. 2021-22 176, 2022-23 163, 2023-24 157, 2024-25 140, ಹಾಗೆ 2025-26 ಮಾರ್ಚ್ 15 170 ಕೇಸ್ಗಳು ದಾಖಲಾಗಿದ್ದಾವೆ. ಈ ಸಂಖ್ಯೆಗಳು ಸ್ಥಿರವಾಗಿ ಉಳಿದಿವೆ. 2025-26 ಕೂಡ ಯಾವುದೇ ಕಡಿಮೆಯ ಆಗಿಲ್ಲ. ಸೊ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಕಸ್ಟೋಡಿಯಲ್ ಮರ್ಡರ್ಗಳು ನಡೆದಿವೆ ಎನ್ನುವುದನ್ನ ನಾವು ನೋಡಬೇಕು. 2025-26 ಮಾರ್ಚ್ 15 ಬಿಹಾರದಲ್ಲಿ 19 ಕಸ್ಟಡಿ ಕೊಲೆಗಳು ನಡೆದಿವೆ. ಕಳೆದ ವರ್ಷ ಅಂದ್ರೆ 2024-25 10 ಕೊಲೆಗಳು ಪೊಲೀಸ್ ಸ್ಟೇಷನ್ ನಲ್ಲಿ ನಡೆದಿದ್ವು. ಆದ್ರೆ ಈ ವರ್ಷ 19 ಕಸ್ಟಡಿ ಕೊಲೆಗಳು ನಡೆದಿವೆ. ರಾಜಸ್ಥಾನದಲ್ಲಿ 18 ಕಸ್ಟಡಿ ಕೊಲೆಗಳು ನಡೆದಿವೆ. ಕಳೆದ ವರ್ಷ 9 ಕೊಲೆಗಳು ನಡೆದಿದ್ವು. ಉತ್ತರ ಪ್ರದೇಶದಲ್ಲಿ 15, ಗುಜರಾತ್ ನಲ್ಲಿ 15, ಮಹಾರಾಷ್ಟ್ರದಲ್ಲಿ 15, ಹಾಗೆ ಪಂಜಾಬ್ ನಲ್ಲಿ 15 ಕೊಲೆಗಳು ನಡೆದಿವೆ. ಸೊ ಒಡಿಶಾದಲ್ಲಿ ಅತಿ ಹೆಚ್ಚು ಶೇಕಡ ಹೆಚ್ಚಳ ಕಂಡು ಬಂದಿದೆ. 2021-22 ಒರಿಸ್ಸಾದಲ್ಲಿ 2 ಕಸ್ಟಡಿ ಕೊಲೆಗಳು ನಡೆದಿದ್ವು. 2025-26 ಇದು 9ಕ್ಕೆ ಏರಿಕೆಯಾಗಿದೆ. ಅಂದ್ರೆ 350% ಹೆಚ್ಚಳವನ್ನ ಕಂಡಿದೆ. ಮಹಾರಾಷ್ಟ್ರದಲ್ಲಿ 2021-22 30 ಕಸ್ಟಡಿ ಕೊಲೆಗಳು ನಡೆದಿದ್ವು. ಆದ್ರೆ ಈ ವರ್ಷಕ್ಕೆ 14ಕ್ಕೆ ಇಳಿದಿದೆ. ಸೊ ಬಿಹಾರ, ಛತ್ತೀಸ್ಗಢ, ಹರಿಯಾಣ, ನಾಗಾಲ್ಯಾಂಡ್, ಒಡಿಸ್ಸಾ, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ಉತ್ತರಾಖಂಡ್, ದೆಹಲಿ ಮತ್ತೆ ಪುದುಚೇರಿಯಲ್ಲಿ ಕಸ್ಟಡಿ ಸಾವುಗಳು ಹೆಚ್ಚಾಗಿವೆ. ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ 2021-22 2 ಸಾವುಗಳು ನಡೆದಿದ್ವು. 2025-26 ಅದು 3ಕ್ಕೆ ಹೆಚ್ಚಳವನ್ನ ಕಂಡಿದೆ. ತಮಿಳುನಾಡಿನಲ್ಲಿ 5ರಿಂದ 7ಕ್ಕೆ ಪ್ರಕರಣಗಳು ಹೆಚ್ಚಾಗಿವೆ. ಸೊ ಲೋಕಸಭೆಯಲ್ಲಿ ಮಾರ್ಚ್ 24, 2026 ಗೃಹ ಸಚಿವಾಲಯದ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಈ ಬಗ್ಗೆ ಉತ್ತರವನ್ನ ಕೊಡ್ತಾರೆ. ಪೊಲೀಸ್ ಮತ್ತೆ ಸಾರ್ವಜನಿಕ ಸುರಕ್ಷತೆ ಅನ್ನೋದು ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿಷಯಗಳು, ಅಂದ್ರೆ ಸ್ಟೇಟ್ ಸಬ್ಜೆಕ್ಟ್ಸ್ ಆಗಿವೆ ಅಂತ ಸಂವಿಧಾನವನ್ನ ಉಲ್ಲೇಖಿಸಿ ಅವರು ಹೇಳುತ್ತಾರೆ. ಕೇಂದ್ರ ಗೃಹ ಸಚಿವಾಲಯ ಮತ್ತೆ ಮಾನವ ಹಕ್ಕುಗಳ ಆಯೋಗ ಅಂದ್ರೆ NHRC ಮಾನವ ಹಕ್ಕುಗಳ ರಕ್ಷಣೆಗಾಗಿ ಸೂಚನೆಗಳನ್ನ ಅಂದ್ರೆ ಅಡ್ವೈಸರೀಸ್ ಗಳನ್ನ ರಾಜ್ಯಗಳಿಗೆ ಕಳಿಸ್ತದೆ ಅಂತ ಅವರು ಹೇಳುತ್ತಾರೆ. ಸೊ 2025-26 ಮಾರ್ಚ್ 15 ಒಂದೇ ಒಂದು
ಅಂದ್ರೆ ಈ ವರ್ಷ ಒಂದೇ ಒಂದು ಕಸ್ಟಡಿ ಸಾವು ನಡೆಯದೇ ಇದ್ದಂತಹ ರಾಜ್ಯಗಳಂದ್ರೆ ಗೋವಾ, ಮಣಿಪುರ, ಮೇಘಾಲಯ, ಮಿಜೋರಾಂ, ಸಿಕ್ಕಿಂ, ತ್ರಿಪುರಾ ಮತ್ತೆ ಜಮ್ಮು ಕಾಶ್ಮೀರ. ಹಾಗೆ ಯೂನಿಯನ್ ಆಗಿರುವಂತಹ ಚಂಡೀಗಢ, ದಾದ್ರಾ ಮತ್ತೆ ನಗರ ಹವೇಲಿ, ದಮನ್, ದಿಯು ಮತ್ತೆ ಲಡಾಖ್, ಲಕ್ಷದ್ವೀಪ ಇಲ್ಲೆಲ್ಲ 0 ಕೇಸ್ಗಳು ಕಂಡು ಬಂದಿವೆ. ಸೊ ಅಸ್ಸಾಂ, ಜಾರ್ಖಂಡ್, ಕರ್ನಾಟಕ, ಕೇರಳ, ಉತ್ತರಾಖಂಡ್, ಪಶ್ಚಿಮ ಬಂಗಾಳ, ಡೆಲ್ಲಿ, ಜಮ್ಮು ಕಾಶ್ಮೀರ ಮತ್ತೆ ಚಂಡೀಗಢದಲ್ಲಿ ಕೇಸ್ಗಳು ಸ್ವಲ್ಪ ಕಡಿಮೆ ಆಗಿವೆ. ಸೊ ಈ ಎಲ್ಲ ಪೊಲೀಸ್ ಮತ್ತೆ ಜೈಲು ಕಸ್ಟಡಿ ಸಾವುಗಳನ್ನ 24 ಗಂಟೆಗಳ ಒಳಗಡೆ NHRCಗೆ ವರದಿ ಮಾಡಬೇಕು. ಆಮೇಲೆ ಪೋಸ್ಟ್ ಮಾರ್ಟಮ್ ಅನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು, ಮತ್ತೆ ಮಾದರಿ ಅಟಾಪ್ಸಿ ಅಂದ್ರೆ ಮರಣೋತ್ತರ ಪರೀಕ್ಷೆಯ ವಿಧಾನಗಳನ್ನ ಫಾಲೋ ಮಾಡಬೇಕು ಅಂತ NHRC ಮಾರ್ಗಸೂಚಿಯನ್ನ ಕೊಟ್ಟಿದೆ. ನಿರ್ಲಕ್ಷ್ಯ ಕಂಡು ಬಂದ್ರೆ, ಇದನ್ನ ಮಾಡದೇ ಇದ್ರೆ NHRC ಆಯಾ ರಾಜ್ಯ ಸರ್ಕಾರಗಳಿಗೆ ಆ ಪೊಲೀಸ್ ಠಾಣೆಯ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನ ಕೊಡುತ್ತದೆ. NCRB ಅಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋನ ಪ್ರಕಾರ 31 ಡಿಸೆಂಬರ್ 2023 ಇಡೀ ದೇಶದಲ್ಲಿ ಸದ್ಯ ಜೈಲಿನಲ್ಲಿರುವಂತಹ ಜನರ ಸಂಖ್ಯೆ ಅಂದ್ರೆ ಅಂಡರ್ ಟ್ರಯಲ್ ಪ್ರಿಸನರ್ಗಳು ಅಂದ್ರೆ ವಿಚಾರಣೆ ಹಂತದಲ್ಲಿ ಇರುವವರು 3,89,910. ಹಾಗೆ ಶಿಕ್ಷೆಯನ್ನು ಪಡೆದಿರೋರು ಅಂದ್ರೆ ಕನ್ವಿಕ್ಸ್ಗಳು 1,35,536. ಸೊ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂಡರ್ ಟ್ರಯಲ್ ಪ್ರಿಸನರ್ಗಳಿದ್ದಾರೆ. ಸೊ ಉತ್ತರ ಪ್ರದೇಶದಲ್ಲಿ 73,491 ಅಂಡರ್ ಟ್ರಯಲ್ ಕೈದಿಗಳಿದ್ದಾರೆ. ಹಾಗೆ ಅಂಡರ್ ಟ್ರಯಲ್ ಅಂದ್ರೆ ವಿಚಾರಣೆ ಇನ್ನೂ ಎದುರಿಸ್ತಾ ಇರುವವರು. ಇನ್ನು ಬಿಹಾರದಲ್ಲಿ 46,529 ಅಂಡರ್ ಟ್ರಯಲ್ಗಳು, ಆಮೇಲೆ ಮಹಾರಾಷ್ಟ್ರದಲ್ಲಿ 32,438 ಅಂಡರ್ ಟ್ರಯಲ್ಗಳಿದ್ದಾರೆ. ಹಾಗೆ ಈ 3 ರಾಜ್ಯಗಳೇ ದೇಶದಲ್ಲಿ ಅತಿ ಹೆಚ್ಚು ಅಂಡರ್ ಟ್ರಯಲ್ ಜೈಲು ಕೈದಿಗಳನ್ನು ಹೊಂದಿರುವಂತಹ ರಾಜ್ಯಗಳಾಗಿವೆ. ಆ ಕಾರಣಕ್ಕಾಗಿ ದೇಶದಲ್ಲಿ ಜೈಲಿನಲ್ಲಿ ಜನಸಂಖ್ಯೆ ಹೆಚ್ಚಳ ಆಗಿದೆ. ಸೊ ಎನಿವೆ, ಯಾವುದೇ ಅಪರಾಧ ಮಾಡದ ಅಮಾಯಕರನ್ನ ಪೊಲೀಸರು ಕಸ್ಟಡಿಯಲ್ಲಿ ಇರಿಸಿ ಕೊಲೆ ಮಾಡ್ತಾ ಇರುವ ಪ್ರಕರಣಗಳು ದೇಶದಲ್ಲಿ ಹೆಚ್ಚಾಗ್ತಾ ಇರೋದು ಒಂದು ಆತಂಕವನ್ನ ಹುಟ್ಟಿಸ್ತದೆ. ಯಾಕೆ ಇಂತಹ ಕೊಲೆಗಳು ನಡೀತವೆ? ಬೇರೆಯವರ ಮಾತನ್ನ ಕೇಳಿ ಅಂದ್ರೆ ದೊಡ್ಡ ದೊಡ್ಡ ಜನರ ಮಾತನ್ನ ಕೇಳಿ ಪೊಲೀಸರು ಈ ರೀತಿಯ ಕೊಲೆಗಳನ್ನ ಅಧಿಕೃತವಾಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಮಾಡ್ತಾರ, ದುಡ್ಡಿಗಾಗಿ ಮಾಡ್ತಾರ, ಅಥವಾ ಯಾವ್ದಕ್ಕೆ ಮಾಡ್ತಾರೆ? ಇಲ್ಲಿ ಸತ್ತವರ ಜಾತಿ ಯಾವುದು ಎನ್ನುವ ಪ್ರಶ್ನೆ ಕೂಡ ನಮ್ಮ ಮುಂದೆ ಬರ್ತದೆ. ಇಂತಹ ಅನೇಕ ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲಿದ್ರೆ ಇಂತಹ ಪ್ರಕರಣಗಳ ಸ್ವರೂಪ ನಮಗೆ ಅರ್ಥ ಆಗುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಹಾಗೆ ವಿಡಿಯೋವನ್ನ ಶೇರ್ ಮಾಡೋದಕ್ಕೆ ಮರಿಬೇಡಿ.